ಇನ್ನು ಬುದ್ಧಿವಾದ ಹೇಳಿದ್ದಕ್ಕೆ ಶಾಲೆಗೆ ಬೆಂಕಿ ಇಟ್ಬಿಟ್ರು ನೀಚರು. ಸರ್ಕಾರಿ ಶಾಲೆ ಅದು. ಆ ಶಾಲೆ ಒಳಗಡೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಗುಂಟ್ರಾಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ದುಷ್ಟರ ವಿಕೃತಿ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗುಂಟ್ರಾಳ ಗ್ರಾಮದಲ್ಲಾದಂತಹ ಘಟನೆ. ಬುದ್ಧಿವಾದ ಹೇಳಿದ್ದಕ್ಕೆ ಕಿಡಿಗೇಡಿಗಳು ಶಾಲೆಗೆ ಬೆಂಕಿ ಹಚ್ಚಿದ್ದಾರೆ. ಆವರಣದಲ್ಲಿ ಅನೈತಿಕ ಚಟುವಟಿಕೆ ನಡೆಸಬಾರದು ಅಂತ ತಾಕೀತು ಮಾಡುತ್ತೆ ಶಾಲೆ. ತಾಕೀತು ಮಾಡಿದ್ದಕ್ಕೆ ಶಾಲೆಯ ಬೀಗ ಒಡೆದು ಒಳಗೆ ಬೆಂಕಿ ಹಚ್ಚಿದ್ದಾರೆ. ಮಕ್ಕಳ ಯೂನಿಫಾರ್ಮ್, ಪಠ್ಯ ಪುಸ್ತಕ ಎಲ್ಲ ಬೆಂಕಿಗೆ ಆಹುತಿಯಾಗಿದೆ. ಗಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ. ಆ ಕಿಡಿಗೇಡಿಗಳ ಕುಕೃತ್ಯಕ್ಕೆ ಕೆಲವು ಕೂಡ ನಾಶ ಆದದನ್ನು ಗಮನಿಸ್ತಾ ಇದ್ದೀವಿ. ರಾಯಚೂರಿನ ಗುಂಟ್ರಾಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ದುಷ್ಟರ ವಿಕೃತಿ ನೋಡಿ. ಶಾಲಾ ಮಕ್ಕಳ ಸಮವಸ್ತ್ರ ಅದು ಭಸ್ಮ ಆಗಿದೆ, ಪುಸ್ತಕಗಳು ಭಸ್ಮ ಆಗಿದೆ. ಪ್ರತಿನಿಧಿ ಭೀಮೇಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ಭೀಮೇಶ್, ಈ ರೀತಿ ಮಕ್ಕಳ ವಸ್ತ್ರ, ಸಮವಸ್ತ್ರ, ಪುಸ್ತಕಗಳೆಲ್ಲ ಸುಟ್ಟು ಭಸ್ಮ ಆಗತ್ತೆ ಅಂತಂದ್ರೆ ಯಾರೀ ಕಿಡಿಗೇಡಿಗಳು, ಯಾಕಾಯ್ತು, ಹೇಗಾಯ್ತು ಅಂತ? ಪ್ರತಿಮಾ, ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದ್ದು ಗುಂಡ್ರಾಳ್ ಏನು ಗ್ರಾಮ ಇದೆ, ಈ ಸರ್ಕಾರಿ ಶಾಲೆಯಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಅಂದ್ರೆ ಶಾಲಾ ಆವರಣದಲ್ಲಿ ಮದ್ಯಪಾನ ಮಾಡುವಂತದ್ದು, ಧೂಮಪಾನ ಮಾಡುವಂತ ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಿದ್ರು. ಈ ಬಗ್ಗೆ ಅಲ್ಲಿದ್ದಂತ SDMC ಸದಸ್ಯರು ಜೊತೆಗೆ ಶಿಕ್ಷಕರು ಕೂಡ ಕೆಲವೊಂದಿಷ್ಟು ಕಿಡಿಗೇಡಿಗಳಿಗೆ ಬುದ್ಧಿವಾದ ಹೇಳಿದ್ರು. ಈ ರೀತಿ ಶಾಲೆ ಮೇಲೆ ಮಲಗುವಂತದ್ದಾಗ್ಲಿ ಅಥವಾ ಇತ್ತೀಚೆಗಷ್ಟೇ ಬೀಗವನ್ನು ಒಡೆದು ಒಳಗಡೆ ಮಲಗಿದ್ರು ಕೆಲವೊಂದಿಷ್ಟು ಕಿಡಿಗೇಡಿ. ಈ ಬಗ್ಗೆ ಕೂಡ ಶಿಕ್ಷಕರು ತಾಕೀತು ಮಾಡಿದ್ರು, ಬುದ್ಧಿವಾದ ಹೇಳಿದ್ರು. ಇದನ್ನ ಸಹಿಸಿಕೊಳ್ಳದಂತ ಕಿಡಿಗೇಡಿಗಳು ನಿನ್ನೆ ರಾತ್ರಿ ಏಕಾಏಕಿ ಶಾಲೆ ಬೀಗ ಮುರಿದು ಒಳಗಡೆ ನುಗ್ಗಿದ್ದಾರೆ. ನಂತರ ಒಳಗಡೆ ಅಲ್ಲಿದ್ದಂತ ಸಮವಸ್ತ್ರ ಮತ್ತು ಪಠ್ಯ ಪುಸ್ತಕಗಳಿದ್ವು, ಅದನ್ನ ಲೆಕ್ಕಿಸದೇನೆ ಬೆಂಕಿ ಹಚ್ಚಿರುವಂತದ್ದು. ಘಟನೆಯಲ್ಲಿ ಏನು ಅಲ್ಲಿ ಇರುವಂತಹ ಸಮವಸ್ತ್ರಗಳಾಗಿರ್ಬೋದು, ಜೊತೆಗೆ ಪಠ್ಯ ಪುಸ್ತಕಗಳು ಸುಟ್ಟು ಭಸ್ಮವಾಗಿದೆ. ಇದು ಎಲ್ಲೊಂದ್ ಕಡೆ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಪೊಲೀಸ್ ಠಾಣೆಗೆ ದೂರು ನೀಡಬೇಕು, ಜೊತೆಗೆ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಸದ್ಯ ಶಿಕ್ಷಕರು ಮತ್ತು SDMC ಸದಸ್ಯರು ಈಗಾಗಲೇ ಗಬ್ಬೂರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸುವಂತದ್ದು, ಜೊತೆಗೆ ಯಾರೆಲ್ಲ ಶಂಕಿತರಿದ್ದಾರೆ ಅವರ ಮಾಹಿತಿಯನ್ನು ಸದ್ಯ ಗಬ್ಬೂರು ಪೊಲೀಸರಿಗೆ ಗ್ರಾಮಸ್ಥರು ಮತ್ತು ಶಿಕ್ಷಕರು ನೀಡಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಭೀಮೇಶ್. ಎಸ್, ಗಮನಿಸ್ತಾ ಇದೀವಿ, ಅಲ್ಲಿ ಮಕ್ಕಳು ತೋರಿಸ್ತಾ ಇದ್ದಾರೆ ನೋಡಿ, ಅವರ ಸಮವಸ್ತ್ರ ಮತ್ತು ಪುಸ್ತಕಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಈ ಕಿಡಿಗೇಡಿಗಳಿಗೆ ನೀವು ಮಾಡ್ತಾ ಇರೋದು ಸರಿಯಲ್ಲ, ಇಲ್ಲಿ ಮದ್ಯಪಾನ ಮಾಡಬೇಡಿ, ಇಲ್ಲಿ ಕೂರ್ಬೇಡಿ ಅಂತ ಹೇಳಿದ್ದಕ್ಕೆ ಅಷ್ಟಕ್ಕೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಆ ಕಿಡಿಗೇಡಿಗಳು. ಆ ಶಾಲೆಗೆ ಬೆಂಕಿ ಇಟ್ಟಿದ್ರಿಂದಾಗಿ ಇವೆಲ್ಲವೂ ಕೂಡ ಭಸ್ಮ ಆಗಿದೆ.